ಕೊನೆ ಗಳಿಗೆ ಮುಗಿಸೋ ಸಮಯ ಆಯಿತು. ಇನ್ನು ಪದ್ಮಿನಿ ಮೇಡಮ್, ಇನ್ನು ಈ ಕಾಮ ಅನ್ನೋದಕ್ಕೊಂದು ಪಾವಿತ್ರ್ಯವಾದಂಥ ಅರ್ಥ ಇದೆ ಮೇಡಮ್. ಆದರೆ ಈ ಹಿಂಸಾ ವಿನೋದಕ್ಕೂ ಕೂಡ ಈ ಕಾಮ ಕಾರಣ ಆಗ್ತಾ ಇದೆ. ಅಂದರೆ ನಾನು ಹೆಂಡತಿನ ಹಿಂಗೆಲ್ಲ ಮಾಡಿ ವಿಕೃತವಾಗಿ ಸುಖ ಪಡಿಬೇಕು ಅನ್ನೋದು ಕೆಲವೊಂದು ಸ್ವಾರ್ಥ ಗಂಡಸರ ಚಾಳಿ ಆಗ್ಬಿಟ್ಟಿದೆ. ಸೊ ಈ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ, ಹೌದು, ಅಂದರೆ ಇದ್ದಾರೆ ನಮ್ಮ ಸಮಾಜದಲ್ಲಿ. ಆದರೆ ಬಹಳಷ್ಟು ಜನ ಗಂಡಸರು ನಾನು ನೋಡಿದ್ದೀನಿ, ಅವ್ರ ಹೆಂಡತಿರ್ ಗೌರವ ಕೊಡ್ತಾರೆ, ಪ್ರೀತಿ ವಿಶ್ವಾಸ ಕೊಡ್ತಾರೆ, ಅವ್ರ ಬೇಕು ಬೇಡಗಳನ್ನೆಲ್ಲ ನೋಡ್ತಾ ಇದ್ದಾರೆ. ನಾನು ನೋಡಿರೋ ಬಹಳಷ್ಟು, ಕೆಲವರು ವಿಕೃತ ಕಾಮ ಇದು ಇದೆ, ಕೆಲವರಲ್ಲಿ ಪ್ರೆಷರೈಸೇಷನ್ನು ಆ ಥರ ಆದಾಗ ಅವ್ರ ಹೆಂಡತಿ ಬಂದು ಹೇಳ್ಕೊಂಡಿರೋದು ಈ ಥರ ಎಲ್ಲ ಮಾಡ್ತಾರೆ ಅಂತ. ಅದೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದಕ್ಕೂ ಒಂದು ಒಳ್ಳೆ, ಅದಕ್ಕೊಂದು ಇಂಪಾರ್ಟೆನ್ಸು, ಸಂಸ್ಕಾರ ಎಲ್ಲ ಕೊಟ್ಟಿದೆ. ಅದನ್ನು ನಮ್ಮ ಹಿರಿಯರು ಆಗಿನ ಕಾಲದಿಂದ ಬಂದಿದ್ದು ಎಲ್ಲ ಸರಿಯಾಗಿ ಒಂದೇ ರೀತಿಯಲ್ಲಿ ಇದ್ದರೂ ಯಾವುದೂ ಜಾಸ್ತಿ ಆಗಬಾರ್ದು. ಧರ್ಮನೂ ಜಾಸ್ತಿ ಬೇಡ, ಅರ್ಥನೂ ಜಾಸ್ತಿ ಬೇಡ, ಕಾಮನೂ ಜಾಸ್ತಿ ಬೇಡ. ಬಟ್ ಯಾವುದೇ ಒಂದು ಲೈಂಗಿಕ ಸಮಸ್ಯೆ ಅವರಿಬ್ಬರ ಮಧ್ಯ ತೊಂದರೆಗೆ ಕಾರಣವಾದಾಗ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಪಡ್ಕೋಬೋದು. ಪರಿಹಾರ ಇದೆ ಅನ್ನೋದನ್ನು ಜನರು ತಿಳ್ಕೊಳ್ಬೇಕಾಗತ್ತೆ. ಇದನ್ನು ಮೇನ್ ಥಿಂಗ್ ಇನ್ನೊಂದು ವರ್ಡ್, ಕಮ್ಯುನಿಕೇಷನ್, ಸಂವಹನ ಅಂತ ಹೇಳ್ತೀವಲ್ಲ. ಒಬ್ರಿಗೊಬ್ರು ತಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಮಾತಾಡೋದೇ ಇಲ್ಲ, ಹೇಳೋದೇ ಇಲ್ಲ. ಎಷ್ಟೋ ಜನ ಗಂಡ ಅತಿಯಾಗಿ ಮಾತಾಡ್ತಾನೆ, ಹೆಂಡತಿ ಮಾತೇ ಆಡಲ್ಲ, ಅಥವಾ ಹೆಂಡತಿ ಅತಿಯಾಗಿ ಮಾತಾಡ್ತಿರ್ತಾಳೆ, ಗಂಡ ಅದಕ್ಕೆ ಉತ್ತರನೇ ಸರಿ ಕೊಡಲ್ಲ. ಈ ಥರ ಇನ್ಕಂಪ್ಯಾಟಬಿಲಿಟಿಗಳು ಇರುತ್ತೆ. ಅವರಿಬ್ಬರ ಒಂದು ವೈಯಕ್ತಿಕ ವರ್ತನೆಗಳು, ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳು ಕೂಡ ಕೆಲವು ಸಲ ಕಾರಣ ಆಗುತ್ತೆ. ಸೊ ಯಾವುದೇ ಒಂದು ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರ್ಬೋದು, ಇದೆಲ್ಲದಕ್ಕೂ ಪರಿಹಾರ ಕಂಡಿಡ್ಕೋಬೇಕಾಗತ್ತೆ. ಆದರೆ ಕೆಲವು ತಡಿಲಾರದ, ಚಿಕಿತ್ಸೆ ಕೊಡಲಾಗದ ಕಾಯಿಲೆಗಳಿದ್ದಾಗ ಬಹಳಷ್ಟು ಅವರಿಬ್ಬರಲ್ಲಿ ಇದ್ರದ್ದು ಇದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅವ್ರು ಹೇಳ್ದಂಗೆ ಎಷ್ಟೋ ರಿಪೋರ್ಟ್ಸು ಬಂದಿತ್ತು. ಬಹಳಷ್ಟು ಕಡೆ ವಿಪರೀತವಾಗಿ ಬೆಳಗಿಂದ ರಾತ್ರಿ ತನಕ ಗಂಡು ಹೆಣ್ಣು ಒಟ್ಟಾಗಿ ದುಡಿತಿರೋದ್ರಿಂದ ಬಹಳಷ್ಟು ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಂತ ಬೇರೆ ಈಗ ಇರೋದ್ರಿಂದ ಪರ್ಯಾಯವಾಗಿ ವಿವಾಹಕ್ಕೆ ಅದರೊಳಗೆ ಎಲ್ಲದರೊಳಗೂ ಈ ಥರ ಪ್ರಾಬ್ಲಮ್ಸ್ಗಳು ಬಹಳ ಸಹಜವಾಗಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಚಾರದ